ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ನೀವು ಒಂದು ವಿಷಯವನ್ನ ಪದೇ ಪದೇ ಗಮನಿಸಿರ್ತೀರಿ. ಈ ಯೋಚನೆ ನಿಮಗೂ ಬಂದಿರುತ್ತೆ. ಅದೇನಂದ್ರೆ, ಒಂದು ಸುಳ್ಳನೆ 10 ಬಾರಿ ಹೇಳಿ ಸತ್ಯ ಮಾಡುವ ಕಲೆ. ಇದು ಕಾಂಗ್ರೆಸ್ ನಾಯಕರಿಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ. ಕಾಂಗ್ರೆಸ್ ನಾಯಕರು ಈಗಿನಿಂದ ಅಲ್ಲ, ದಶಕಗಳಿಂದಲೂ ಕೂಡ ಸುಳ್ಳು ಹೇಳುವುದರಲ್ಲೇ ನಿಸ್ಸೀಮ್ರು. ಈಗ್ಯಾಕೆ ಈ ಮಾತು ಹೇಳಿದೆ ಅನ್ಕೊಂಡ್ರ? ಯಾಕಂದ್ರೆ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ದೇಶದ ಎದುರು ಮತ್ತೊಂದು ಇಂಥದ್ದೇ ಸುಳ್ಳು ಹೇಳಿದ್ದಾರೆ. ಕಳೆದ ವರ್ಷ ನವೆಂಬರ್ ತಿಂಗಳು ಟೆಸ್ಲಾ ಸಿಇಒ ಎಲಾನ್ ಮಸ್ಕ್ ಒಂದು ಟ್ವೀಟ್ ಮಾಡ್ತಾರೆ. ಭಾರತವು ಒಂದೇ ದಿನದಲ್ಲಿ 640 ಮಿಲಿಯನ್ ಮತಗಳನ್ನ ಎಣಿಕೆ ಮಾಡಿದೆ. ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಇನ್ನೂ ಮತ ಎಣಿಕೆ ನಡೆದಿದೆ. ಯಾಕಂದ್ರೆ ಅಮೆರಿಕದಲ್ಲಿ 18 ದಿನದಿಂದಲೂ ಮತ ಎಣಿಕೆ ನಡೀತಲೇ ಇರುತ್ತೆ. ಅಂದ್ರೆ ಇದು ಭಾರತದ ಚುನಾವಣಾ ವ್ಯವಸ್ಥೆ ಕಾರ್ಯವೈಖರಿಗೆ ಹಿಡಿದ ಕೈಗನ್ನಡಿ. ಆದ್ರೆ ರಾಹುಲ್ ಗಾಂಧಿ ಮಾತ್ರ ಎಂದಿನಂತೆ ತಮ್ಮ ಸುಳ್ಳಿನ ಸರಮಾಲೆ ಮುಂದುವರಿಸಿದ್ದಾರೆ. ಅದೇ ಚುನಾವಣೆ ಅಕ್ರಮ. ಭಾರತದಲ್ಲಿ ಎಲ್ಲೇ ಚುನಾವಣೆ ಘೋಷಣೆ ಆದ್ರೂ ಕಾಂಗ್ರೆಸ್ ನಾಯಕರು ಮೊದಲ ಗ್ಯಾರಂಟಿಯೇ ಸುಳ್ಳು ಹೇಳೋದು. ಲೋಕಸಭಾ ಚುನಾವಣಾ ಸಮಯದಲ್ಲಿ ರಾಹುಲ್ ಗಾಂಧಿ ಹೇಳಿದ ಸುಳ್ಳುಗಳು ಒಂದಾ ಎರಡ? ಮೋದಿ ಅಧಿಕಾರಕ್ಕೆ ಬಂದ್ರೆ ಸಂವಿಧಾನದ ಬದಲಾವಣೆ ಮಾಡ್ತಾರೆ, SC ST ಮೀಸಲಾತಿ ರದ್ದು ಮಾಡ್ತಾರೆ, ಹೀಗೆ ಹೇಳಿದ್ದು ಒಂದಾ ಎರಡ? ಆದ್ರೆ ದೇಶದ ಜನರು ಯಾವುದಕ್ಕೂ ಬೆಲೆ ಕೊಡದೆ ಮೋದಿ ಸರ್ಕಾರಕ್ಕೆ ಜೈ ಅಂದ್ರು. ಈಗ ಬಿಹಾರ ಚುನಾವಣೆ ಬಂದಿದೆ. ಇನ್ನು ಚುನಾವಣಾ ಘೋಷಣೆ ಮೊದಲೇ ಚುನಾವಣಾ ಅಕ್ರಮ ನಡೀತಿದೆ ಅಂತ ರಾಹುಲ್ ಗಾಂಧಿ ಡಂಗುರ ಸಾರ್ತಾ ಇದ್ದಾರೆ. 4 ದಿನ ಆಯ್ತು ಸಂಸತ್ ಕಲಾಪ ನಡೀಲಿಕ್ಕೆ ಬಿಡ್ತಾ ಇಲ್ಲ ವಿಪಕ್ಷ ನಾಯಕರು. ಸದನದ ಒಳಗೆ ಚರ್ಚೆ ಮಾಡದೆ ಹೊರಗಡೆ ಬಂದು ಪ್ರತಿಭಟನೆ ಭಾಷಣ ಬಿಗಿತಾ ಇದ್ದಾರೆ. ನಿಮ್ಗೆ ಗೊತ್ತಿರ್ಲಿ, 1 ಗಂಟೆ ಸದನ ನಡೆಸಲಿಕ್ಕೆ ಬರೋಬ್ಬರಿ 16 ಕೋಟಿ ಖರ್ಚಾಗತ್ತೆ. ದೇಶದ ಜನರ ಸಮಸ್ಯೆ ಚರ್ಚೆ ಮಾಡಿ ಪರಿಹಾರ ಕಂಡು ಹಿಡಿದು ಬಿಟ್ಟು ಪ್ರತಿಭಟನೆ ಹೆಸರಲ್ಲಿ ಹಂಗಾಮ ಡ್ರಾಮಾ ಮಾಡ್ತಾ ಇದ್ದಾರೆ. ಸಂಸತ್ ಆವರಣದಲ್ಲಿ ಮಾಧ್ಯಮದವರೊಂದಿಗೆ ಮಾತಾಡಿದಂತಹ ರಾಹುಲ್ ಗಾಂಧಿ, ಮಹಾರಾಷ್ಟ್ರ ಚುನಾವಣೆಯಲ್ಲೂ ಅಕ್ರಮ ಆಯಿತು, ಬಿಹಾರದಲ್ಲೂ ಅದನ್ನೇ ಈಗ ಮಾಡ್ತಾ ಇದ್ದಾರೆ. ದೇಶದಲ್ಲಿ ಚುನಾವಣಾ ಅಕ್ರಮ ಸತ್ಯ. सिर्फ बिहार की बात नहीं है, महाराष्ट्र में इन्होंने चीटिंग की. 1 करोड़ नए वोटर्स आए थे महाराष्ट्र में और इलेक्शन चोरी किया. ಇಷ್ಟೇ ಹೇಳಿದ್ರೆ ಇದು ಅವರ ಹಳೆ ಡೈಲಾಗ್ ಅಂತ ಸುಮ್ಮನಿರಬಹುದಿತ್ತು. ಮುಂದುವರೆದು ರಾಹುಲ್ ಗಾಂಧಿ ಹೇಳಿದ್ರು, ಕರ್ನಾಟಕ ಲೋಕಸಭಾ ಚುನಾವಣೆಯಲ್ಲೂ ಅಕ್ರಮ ನಡೆದಿದೆ. ನಮಗೆ ಆ ಅಕ್ರಮ ಹೇಗೆ ಗೊತ್ತಾಯ್ತು ಅಂದ್ರೆ, ನಾವು ಒಂದು ಕ್ಷೇತ್ರ ಆಯ್ಕೆ ಮಾಡಿಕೊಂಡೆವು, ಅಲ್ಲಿನ ಮತದಾರರನ್ನೆಲ್ಲ ಡಿಜಿಟಲ್ ವ್ಯಾಪ್ತಿಗೆ ಸೇರಿಸಿ ಪರೀಕ್ಷಿಸಿದಾಗ ಅಕ್ರಮ ನಡೆದಿದ್ದು ಗೊತ್ತಾಗಿದೆ ಅಂದ್ಬಿಡೋದ? कर्नाटक में हमने रिसर्च की है थोड़ी. कर्नाटक में हमने भयंकर चोरी पकड़ी है. मैं ब्लैक एंड व्हाइट में आपको दिखाऊंगा. हमने एक कंस्टिट्यूएंसी चुनी, वहां पे हमने डीप डाइव किया, क्योंकि प्रॉब्लम क्या है. तो एक कंस्टिट्यूएंसी ने हमने पूरी की पूरी वोटर लिस्ट ली, उसको डिजिटल फॉर्मेट किया. 6 महीने लगे हमने, मगर हमने सारा का सारा मतलब इनका सिस्टम निकाल दिया. ये कैसे करते हैं, कौन वोट करता है, कहां से वोट होता है, कैसे नए वोटर बनते हैं, पूरा का पूरा हमें मालूम. ರಾಹುಲ್ ಗಾಂಧಿ ಅವರೇ, ನಿಮ್ಮ ರಾಜ್ಯಕ್ಕೆ ಬೇಳೆ ಬೇಯಿಸಿಕೊಳ್ಳಲು ಇಂಥ ಹಸಿ ಸುಳ್ಳು ಹೇಳಿಕೆ ಯಾಕೆ ಕೊಡ್ತೀರಾ? ಕರ್ನಾಟಕದ ಲೋಕಸಭಾ ಕ್ಷೇತ್ರದಲ್ಲಿ ನಡೆದಂಥ ಅಕ್ರಮದ ಬಗ್ಗೆ ನಿಮ್ಮಲ್ಲಿ ದಾಖಲೆ ಸಮೇತ ಮಾಹಿತಿ ಇದ್ರೆ ಅದನ್ನ ಚುನಾವಣಾ ಆಯೋಗಕ್ಕೆ ನೀಡಿ ಅಲ್ವಾ? ಇಲ್ವೇ ಸುಪ್ರೀಂ ಕೋರ್ಟ್ಗೆ ದಾವೆ ಹೂಡಿ? ಅದು ಬೇಡವಾ? ದೇಶದ ಜನರಿಗೆ ಒಂದು ಸುದ್ದಿಗೋಷ್ಠಿ ನಡೆಸಿ ತಿಳಿಸಿಬಿಡಿ ನೋಡೋಣ. ಅದನ್ನು ಬಿಟ್ಟು ಸೋಲಿನ ಹೊಣೆ ಹೊತ್ಕೊಳ್ಳೋಕೆ ಆಗದೆ ಪದೇ ಪದೇ ಚುನಾವಣಾ ಅಕ್ರಮ ಅಂದ್ರೆ ಜನರು ನಂಬಲ್ಲ. ರಾಹುಲ್ ಗಾಂಧಿ ಅವರೇ, ಮೋದಿಜಿ ಅವರನ್ನ ಸೋಲಿಸಕ್ಕಾಗಲ್ಲ ಅಂತ ಒಪ್ಕೊಳ್ಳಿ. ಇಲ್ವಾ? ಮೋದಿ ಸರ್ಕಾರದ ತಪ್ಪುಗಳಿದ್ರೆ ಜನರಿಗೆ ತಿಳಿಸಿ. ಅದು ಬಿಟ್ಟು ಪ್ರಾಮಾಣಿಕ ಪಾರದರ್ಶಕವಾಗಿ ಕೆಲಸ ಮಾಡುವ ಚುನಾವಣಾ ಆಯೋಗದ ಮೇಲೆ ಗೂಬೆ ಕೂರಿಸುವ ಕೆಲಸ ಮಾಡಬೇಡಿ. ಚುನಾವಣಾ ಆಯೋಗ ಬಿಜೆಪಿ ಅಧಿಕಾರ ಇದ್ದಾಗ್ಲೂ ಕೆಲಸ ಮಾಡ್ತಾ ಇದೆ. ಹಿಂದೆ ಕಾಂಗ್ರೆಸ್ ಅಧಿಕಾರ ಇದ್ದಾಗ್ಲೂ ಚುನಾವಣಾ ಆಯೋಗ ಪಾರದರ್ಶಕವಾಗಿ ಕೆಲಸ ಮಾಡ್ತಲೇ ಇದೆ. ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಹೊಸ ಮತದಾರರನ್ನು ಸೇರಿಸುವ ಮೂಲಕ ಅಕ್ರಮ ನಡೆದಿದೆ ಅಂತ ಆರೋಪಿಸಿದರು. ಅವತ್ತು ಚುನಾವಣಾ ಆಯೋಗ ಆರೋಪ ಅಲ್ಲಗಳೆದು ಉತ್ತರ ನೀಡಿದಾಗ ಸುಮ್ಮನಾದ್ರಿ ಅಲ್ವಾ ನೀವು? ಮಹಾರಾಷ್ಟ್ರ ಲೋಕಸಭೆಯಲ್ಲಿ 48 ಕ್ಷೇತ್ರಗಳಲ್ಲಿ 30 ಸ್ಥಾನಗಳನ್ನ ಇಂಡಿಯಾ ಮೈತ್ರಿಕೂಟವೇ ಗೆದ್ದಿತ್ತಲ್ವಾ?
ಅವಾಗ ಚುನಾವಣಾ ಆಯೋಗ ಕೆಲಸ ಮಾಡಿತ್ತ ಸರಿಯಾಗಿ? ಈ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ 99 ಸ್ಥಾನ ಗೆದ್ದಾಗ ನಿಮ್ಮ ಸಂಭ್ರಮಕ್ಕೆ ಪಾರವೇ ಇರಲಿಲ್ಲ. ಅವಾಗ ಚುನಾವಣಾ ಆಯೋಗ ಕೆಲಸ ಮಾಡಿತ್ತ? ರಾಹುಲ್ ಗಾಂಧಿ ಅವರೇ, ಇಂಥ ಸುಳ್ಳು ಹೇಳಿ ಹೇಳಿ ನಿಮ್ಮ ಮನಸ್ಥಿತಿ ಈಗ ಇಡೀ ದೇಶಕ್ಕೆ ಗೊತ್ತಾಗಿದೆ. 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆ ವೇಳೆ ಕಾಂಗ್ರೆಸ್ ಗ್ಯಾರಂಟಿ ಘೋಷಿಸಿ ಪ್ರಚಾರ ಮಾಡಿತ್ತು. ಅದಾದ ಬಳಿಕ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಭೂತಪೂರ್ವ ಗೆಲುವು ದಾಖಲಿಸಿತು. ಈ ಚುನಾವಣೆಯಲ್ಲಿ ಚುನಾವಣಾ ಆಯೋಗ ಕೆಲಸ ಸರಿ ಇತ್ತ? ಅಕ್ರಮ ಮಾಡಿಯೇ ಬಿಜೆಪಿ ಗೆಲ್ಲೋದಾಗಿದ್ದಿದ್ರೆ 2024 ಚುನಾವಣೆಗೆ ಕರ್ನಾಟಕ ಗೆಲುವು ದಿಕ್ಸೂಚಿ ಆಗತ್ತೆ ಅಂತ ನಿಮ್ಮನ್ನ ಸೋಲಿಸಬಹುದಿತ್ತಲ್ವಾ? ಅವತ್ತು ನೀವೇ ಇದು ಗ್ಯಾರಂಟಿ ಗೆಲುವು ಅಂದ್ರಿ. ಅದಾದ ಬಳಿಕ ತೆಲಂಗಾಣ ಚುನಾವಣೆಯಲ್ಲೂ ಗೆದ್ರಿ. ತೆಲಂಗಾಣಕ್ಕೂ ಕರ್ನಾಟಕದಿಂದಲೇ ಫಂಡಿಂಗ್ ಆಗಿದೆ ಅಲ್ವಾ? ತೆಲಂಗಾಣದಲ್ಲಿ ಚುನಾವಣಾ ಆಯೋಗ ಕೆಲಸ ಮಾಡಿತ್ತ? ಜಾರ್ಖಂಡ್, ಹಿಮಾಚಲ ಪ್ರದೇಶ, ಪಂಜಾಬ್, ಪಶ್ಚಿಮ ಬಂಗಾಳ ಅಲ್ಲೆಲ್ಲ ಯಾರ ಸರ್ಕಾರ? ಇಲ್ಲೆಲ್ಲ ಚುನಾವಣಾ ಆಯೋಗ ಸರಿಯಾಗಿ ಕೆಲಸ ಮಾಡಿತ್ತ? ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ಮಹಾರಾಷ್ಟ್ರ, ಜಾರ್ಖಂಡ್ ವಿಧಾನಸಭಾ ಚುನಾವಣೆ ಒಟ್ಟಿಗೆ ನಡೆದು ರಾಹುಲ್ ಗಾಂಧಿ ಏನ್ ಹೇಳಿದ್ರು? ಮಹಾರಾಷ್ಟ್ರದಲ್ಲಿ ಚುನಾವಣಾ ಅಕ್ರಮ ಆಗಿದೆ. ನಿಮಗೆ ಗೊತ್ತಿರಲಿ, ಜಾರ್ಖಂಡ್ ಬಗ್ಗೆ ತುಟಿಕ್ ಪಿಟಿಕ್ ಅನ್ಲಿಲ್ಲ. ಯಾಕೆ ಹೇಳಿ? ಅಲ್ಲಿ ಇಂಡಿಯಾ ಮೈತ್ರಿಕೂಟ ಗೆದ್ದಿತ್ತು. ರಾಹುಲ್, ಖರ್ಗೆ ಸೇರಿದಂತೆ ಹಲವು ವಿಪಕ್ಷ ನಾಯಕರ ಆರೋಪ ಏನ್ ಗೊತ್ತಾ? ಇವಿಎಂ ಬಳಸ್ಕೊಂಡು ಬಿಜೆಪಿ ಗೆಲ್ತಾ ಇದೆ, ಹೀಗಾಗಿ ಬ್ಯಾಲೆಟ್ ಪೇಪರ್ ಬಳಸ್ಕೊಂಡು ಚುನಾವಣೆ ನಡೆಸಿ ಅಂತ ಹಲವು ಬಾರಿ ಆಗ್ರಹ ಮಾಡಿದ್ದಾರೆ. ಹಾಗಿದ್ರೆ ಇವಿಎಂ ಮೊದಲ ಬಾರಿ ಪ್ರಾಯೋಗಿಕವಾಗಿ ಜಾರಿಯಾಗಿದ್ದು ಕೇರಳದ ಒಂದು ಕ್ಷೇತ್ರದಲ್ಲಿ. ಅದು ಆಗಿದ್ದು 1982ರಲ್ಲಿ. ಅವತ್ತು ಪ್ರಧಾನಿಯಾಗಿದ್ದು ರಾಜೀವ್ ಗಾಂಧಿ ಅನ್ನೋದು ನೆನ್ಪಿರ್ಲಿ. ಇನ್ನೊಂದು ವಿಷಯ, ಸಾರ್ವತ್ರಿಕ ಚುನಾವಣೆಯಲ್ಲಿ ಎಲ್ಲಾ ಲೋಕಸಭಾ ಕ್ಷೇತ್ರದಲ್ಲೂ ಇವಿಎಂ ಬಳಸಿದ್ದು 2004ರಲ್ಲಿ. ಅವತ್ತು 206 ಕ್ಷೇತ್ರ ಗೆದ್ದ ಕಾಂಗ್ರೆಸ್ ವಿವಿಧ ಪಕ್ಷಗಳ ಬೆಂಬಲದಿಂದ ಕೇಂದ್ರದಲ್ಲಿ 10 ವರ್ಷ ಅಧಿಕಾರ ನಡೆಸಲಿಲ್ವಾ? ಹಾಗಿದ್ರೆ 2004ರ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಅಕ್ರಮ ನಡೆಸಿತ್ತು ಅನ್ಬಹುದಾ? ಇನ್ನು ಇವಿಎಂ ಹ್ಯಾಕ್ ಮಾಡಕ್ಕಾಗಲ್ಲ ಅಂತ ಎಷ್ಟೋ ಬಾರಿ ಸಾಬೀತಾಗಿದೆ. ಇಷ್ಟಾದ್ರೂ ಇಂಥ ಅನುಮಾನ ಯಾಕೆ ರಾಹುಲ್ ಗಾಂಧಿ ಅವರೇ? ಇನ್ನು ಬಿಹಾರದ ವಿಷಯಕ್ಕೆ ಬರೋಣ ನೋಡಿ. ಬಿಹಾರ ಗಡಿ ಜಿಲ್ಲೆಗಳಲ್ಲಿ ಬಾಂಗ್ಲಾ ವಲಸಿಗರು, ರೋಹಿಂಗ್ಯಾ ಮುಸ್ಲಿಮರು ಹಲವು ವರ್ಷಗಳಿಂದ ಅಕ್ರಮವಾಗಿ ವಾಸವಾಗಿದ್ದಾರೆ. ಜೊತೆಗೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಕೂಡ ಮಾಡಿಸ್ಕೊಂಡಿರ್ತಾರೆ ಅನ್ನೋ ಅನುಮಾನ ಇದೆ. ಹಾಗಾಗಿ ಬಿಹಾರದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಮುಂದಾದಂತಹ ಚುನಾವಣಾ ಆಯೋಗ 2 ಕೋಟಿಗೂ ಹೆಚ್ಚು ಮತದಾರರಿಗೆ ತಮ್ಮ ಪೌರತ್ವ ಸಾಬೀತುಪಡಿಸಲಿಕ್ಕೆ ದಾಖಲೆ ಸಲ್ಲಿಕೆಗೆ ಸೂಚನೆ ನೀಡಿತು. ಅದಕ್ಕೆ ರಾಹುಲ್ ಗಾಂಧಿ, ತೇಜಸ್ವಿ ಯಾದವ್ ಅರಚಾಟ, ಕಿರುಚಾಟ, ಅಬ್ಬಬ್ಬಾ ಬಡವರ ಮತದಾನ ಹಕ್ಕು ಕಸಿಯಲಾಗ್ತಿದೆ ಅಂತ ಬಿಹಾರದಲ್ಲಿ ಪ್ರತಿಭಟನೆ ನಡೆಸಿದ್ದು. ಆದ್ರೆ ಅದರಿಂದ ಏನು ಪ್ರಯೋಜನ ಆಗಲಿಲ್ಲ. ಇತ್ತೀಚೆಗೆ ಬಿಹಾರದ 12 ರಾಜಕೀಯ ಪಕ್ಷಗಳನ್ನ ಭೇಟಿಯಾದ ಚುನಾವಣಾ ಆಯೋಗ 74 ಲಕ್ಷ ಮತದಾರರು ಕಾಣ್ತಾ ಇಲ್ಲ, 44 ಲಕ್ಷ ಮತದಾರರು ತಾವು ದಾಖಲಿಸಿರುವ ವಿಳಾಸದಲ್ಲಿ ಇಲ್ಲ, ಇನ್ನು 29 ಲಕ್ಷ ಮತದಾರರು ನಮ್ಮಿಂದ ಫಾರಂ ಪಡ್ಕೊಂಡು ಮರಳಿ ಬಂದಿಲ್ಲ, ಹುಡುಕಿ ಕೊಡಿ ಅಂತ ಮನವಿ ಮಾಡಿತ್ತು. ಅದು ಈ ರಾಜಕೀಯ ಪಕ್ಷಗಳಿಂದ ಆಗುವ ಕೆಲಸ ಅಲ್ಲ ಬಿಡಿ. ಅದಾದ ಬಳಿಕ ಪತ್ತೆಯಾಗಿದ್ದು ಅನರ್ಹ ಮತದಾರರು. ಬಿಹಾರದಲ್ಲಿ ಒಟ್ಟು 52 ಲಕ್ಷ ಅನರ್ಹ ಮತದಾರರನ್ನ ಕೂಡ ಚುನಾವಣಾ ಆಯೋಗ ಪಟ್ಟಿ ಮಾಡಿದೆ. ಮತದಾರರ ಪಟ್ಟಿಯಲ್ಲಿದ್ದಂತಹ 18 ಲಕ್ಷ ಮೃತಪಟ್ಟಿದ್ದಾರೆ. ಬರೋಬ್ಬರಿ 26 ಲಕ್ಷ ಮತದಾರರು ಬೇರೆ ಕ್ಷೇತ್ರಕ್ಕೆ ವಲಸೆ ಹೋಗಿದ್ದಾರೆ. ಇನ್ನು 7 ಲಕ್ಷ ಮತದಾರರು 2 ಕ್ಷೇತ್ರದಲ್ಲಿ ಮತದಾನ ಹೊಂದಿದವರು. ಈಗ 52 ಲಕ್ಷ ಮತದಾರರ ಪಟ್ಟಿ ಮಾಡಿದಂತಹ ಚುನಾವಣಾ ಆಯೋಗ ಇವರನ್ನೆಲ್ಲ ಕೈಬಿಟ್ಟಿದೆ. ಬಿಹಾರದಲ್ಲಿ ಅನರ್ಹ ಮತದಾರರನ್ನ ಕೈಬಿಟ್ರೆ ರಾಹುಲ್ ಗಾಂಧಿ, ತೇಜಸ್ವಿ ಯಾದವ್ಗೆ ಯಾಕೆ ಸಿಟ್ಟು ಗೊತ್ತಿಲ್ಲ. ತೇಜಸ್ವಿ ಯಾದವ್ ಅಂತೂ ನಾವು ಈ ಬಾರಿ ಚುನಾವಣಾ ಬಹಿಷ್ಕಾರಕ್ಕೂ ಚಿಂತನೆ ಮಾಡ್ತಿದ್ದೀವಿ ಅಂದ್ಬಿಡೋದ? ತೇಜಸ್ವಿ ಯಾದವ್ ಅವರೇ, ಚುನಾವಣಾ ಬಹಿಷ್ಕಾರ ಮಾಡೋದು ಬಿಡೋದು ನಿಮ್ಮಿಷ್ಟ. ಯಾಕಂದ್ರೆ ಚುನಾವಣಾ ಬಹಿಷ್ಕಾರಕ್ಕೂ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಹಕ್ಕಿದೆ. ಬಿಹಾರದಲ್ಲಿ ಯಾವಾಗೆಲ್ಲ ಚುನಾವಣಾ ಬಹಿಷ್ಕಾರ ಅಂತೆಲ್ಲ ಮಾತಾಡಿದ್ರು ಆಗ್ಲೇ ಸೋಲಿನ ಭೀತಿ ಶುರುವಾಗಿದೆ ಅಂತಾನೆ ಜನ ಮಾತಾಡ್ಕೋತಾ ಇದ್ದಾರೆ. ನನ್ನ ಸಲಹೆ ಏನು ಗೊತ್ತಾ? ಚುನಾವಣೆಯಲ್ಲಿ ಸೋಲು ಗೆಲುವು ಸಾಮಾನ್ಯ. ಚುನಾವಣೆ ಆಯೋಗದ ಮೇಲೆ ಗೂಬೆ ಕೂರಿಸಿ ಚುನಾವಣಾ ಬಹಿಷ್ಕಾರ ಮಾಡಬೇಡಿ. ಚುನಾವಣೆಗೆ ಸ್ಪರ್ಧೆ ಮಾಡಿ, ಕನಿಷ್ಠ ಪಕ್ಷ ಗೆಲ್ಲಕ್ಕಾಗದಿದ್ರೂ ವಿಪಕ್ಷ ಸ್ಥಾನದ ಕುರ್ಚಿಯಾದ್ರೂ ಸಿಗುತ್ತೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ
ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.